ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಎಕರೆ ತೋಟ ಇದು. ಮೇಂಟೆನೆನ್ಸ್ ಭಾಳ ಚೆನ್ನಾಗಿದೆ. ಇದರಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಒಂದು ಬೋರ್ವೆಲ್ ಜಾಸ್ತಿ ನಡೆಸೋದೇ ಇಲ್ಲ ಇವರು. ಪಕ್ಕದಲ್ಲೇ ನಾಲೆ ನೀರು ಹರಿತಾ ಇರ್ತಿದೆ. ಆ ನಾಲೆ ತೆಗೆದ್ರೆ ಫುಲ್ಲು ತೋಟ ಎಲ್ಲ ತುಂಬಿಡ್ತದೆ ನೀರು, ಅಷ್ಟೊಂದು ನೀರಿದೆ. ಬರೀ 1 ಅವರಲ್ಲಿ ಫುಲ್ ತುಂಬಿಡ್ತದೆ, ಹೊಳೆ ಥರ ಆಗ್ಬಿಡ್ತದೆ. ನೋಡಿ, ಇದು ಬಿಟ್ಟಿರೋದು ಕಾಣ್ತಾ ಇರ್ಬೋದು ಮೋಸ್ಟ್ಲಿ ಇದು. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ಎದುರುಗಡೆ. ಸೊ ಈ ಥರ ನಾಲೆ ನೀರು ಬಿಟ್ಬಿಡ್ತಾರೆ. ವಾರಕ್ಕೊಂದು ಸತಿ ಈ ಥರ ಬಿಟ್ಕೋತಾರಂತೆ. ಬೋರ್ವೆಲ್ ಅವಶ್ಯಕತೆನೇ ಇದಕ್ಕೆಲ್ಲ, ಸುಮ್ಮನೆ ಬದಲಿಸಿಗಂತ ಇಟ್ಕೊಂಡಿದ್ದೀನಿ ಅಂತ ಅಂದರು. ಇದರಲ್ಲಿ ತೆಂಗು ಮತ್ತು ಅಡಿಕೆನೇ ಇರೋದು. ಅಡಿಕೆ ಈ ವರ್ಷದಿಂದ ಬಂದಿರೋದು. ಅಡಿಕೆನೂ ಚೆನ್ನಾಗಿ ಬಂದಿದೆ. ಮತ್ತು ಒಂದು 20% ದೊಡ್ಡ ಮರ ಇದೆ, ತೆಂಗಿನ ಮರ. ಅದರಲ್ಲಿ ಒಳ್ಳೆ ಫಸಲಿದೆ. ಈಗ ಬಾಕಿ ಒಂದು 80% ತೆಂಗು ಈ ವರ್ಷದಿಂದ ಉಂಬಳೆ ಬಿಡ್ತಾ ಇದೆ. ಮೇಂಟೆನೆನ್ಸ್ ಚೆನ್ನಾಗಿದೆ. ಮತ್ತು ಶ್ರೀರಂಗಪಟ್ಟಣಕ್ಕೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. 85 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ. ಇವ್ರದ್ದು ಸ್ವಲ್ಪ ಸ್ಟ್ರಿಕ್ಟ್, ಜಾಸ್ತಿ ನೆಗೋಷಿಯಬಲ್, ಬಾರ್ಗಿಂಗ್ ಎಲ್ಲ ಆಗಲ್ಲ ಅಂತ ಹೇಳ್ತಾರೆ. ಅದೇನಾಗೋದು ಗೊತ್ತಿಲ್ಲ, ಬಟ್ ಎದುರುಗಡೆ ಬಂದು ಮಾತಾಡಬೇಕು. ತೋಟ ಅಂತೂ ಬೆಳೆ ತೋರ್ಸೋಕ್ಕಾಗಲ್ಲ, ಆ ರೀತಿ ಇದೆ. ಈ ಥರದ್ದು ಕಡಿಮೆ ಬಜೆಟ್ಟು ಜಮೀನು ಈ ಥರದ್ದೆಲ್ಲ ಬೇಕು ಅಂದರೆ ಆ ಥರದ್ದು ಸುಮಾರು ಶ್ರೀರಂಗಪಟ್ಟಣ ಸುಮಾರು ಕಡೆ ಇದೆ. ಯಾರಾದರೂ ಬಂದರೆ ತೋರಿಸ್ಬೋದು. ಭೋಗಾದಿ ರೋಡಲ್ಲಿದೆ, ನಂಜನಗೂಡು ರೋಡಲ್ಲಿದೆ, ಮತ್ತು ಶ್ರೀರಂಗಪಟ್ಟಣ ಸುತ್ತಮುತ್ತಲೂ ಇದೆ. ಮೈಸೂರಿಗೆ ತೀರಾ ನಿಯರೆಸ್ಟ್ ಬೇಕು ಅಂದರೆ ಮೈಸೂರಿಂದ 5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಆ ಥರ ಡಿಸ್ಟೆನ್ಸಲ್ಲಿ ಸುಮಾರು ತೋಟಗಳಿದೆ. ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಅಲ್ಲೂ ಸುತ್ತಮುತ್ತ ಸುಮಾರು ಪ್ರಾಪರ್ಟೀಸ್ ಇದೆ. ಚಿಕ್ಕದು ಡೆವಲಪ್ ಆಗಿರೋದು, ಇನ್ಕಂಪ್ಲೀಟ್ ಡೆವಲಪ್ ಆಗಿರೋದು, ಕಂಪ್ಲೀಟ್ ಡೆವಲಪ್ ಆಗಿರೋದು, ಪ್ರತಿಯೊಂದು ಥರದ ಜಾಗಗಳಿದೆ. ಯಾರಿಗಾದರೂ ಬೇಕು ಅಂದರೆ ನೆಸೆಸಿಟಿ ಇದ್ದರೆ ನನಗೆ ಸಂಪರ್ಕ ಮಾಡಿ. ಈ ಥರ ತೋಟಗಳು ಬೇಗ ಒಟ್ಟೈತದೆ. ಬೇಕು ಅಂದರೆ ಸ್ವಲ್ಪ ಬೇಗ ಬರಬೇಕು. ಮೈಸೂರು ಸುತ್ತಮುತ್ತ ಮನೆಗಳು ಸಿಗ್ತದೆ ಬೇಕಾದ್ರೆ. ಈ ಥರದ್ದು ತೋಟ ಭಾಳ ರೇರ್ ಸಿಕ್ಕೋದು. ಯಾಕಂದರೆ ಇವರು ಓನ್ಗೋಸ್ಕರ ಬೆಳೆಸ್ಕೊಂಡಿದ್ದು. ಈಗ ಬೇರೆ ಕಡೆ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರಂತೆ. ಸೊ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಡಾಕ್ಯುಮೆಂಟು ಕ್ಲೀನಾಗಿದೆ. ತೋಟನೂ ಅದೇ ಥರ ಕಾಣ್ತಾ ಇದೆಯಲ್ಲ, ನೋಡಿ ಯಾವ ಥರ ಇದೆ.